ಒಬ್ರ ಮುಖದಲ್ಲಿ ನಗು ಇದೆ ಅನ್ನೋ ಕಾರಣಕ್ಕೆ ಅವ್ರ ಮನಸ್ಸಲ್ಲಿ ನೋವೇ ಇಲ್ಲ ಅಂತ ಅನ್ಕೊಳ್ಳೋದು ಬುದ್ಧಿವಂತರು ಅಂತ ಅನ್ನಿಸ್ಕೊಂಡಿರೋರ ಅತಿ ದೊಡ್ಡ ಮೂರ್ಖತನ. ಇಷ್ಟುದ್ದ ಮಾತನ್ನ ಇಲ್ಲಿ ಯಾರಿಗೆ ಹೇಳ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ನಿನಗೆ ಹೇಳ್ತಾರೆ. ಈ ಮಾತನ್ನ ಯಾವ ಉದ್ದೇಶ ಇಟ್ಕೊಂಡು ನನಗೆ ಹೇಳ್ತಿದ್ದೀರಾ? ಮಾವನ್ನ ಹೊಗಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದ್ಯಲ್ಲ, ಆದ್ರೆ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದೆ, ಅವ್ರು ಎಷ್ಟು ಅಪ್ಸೆಟ್ ಆಗಿದ್ದಾರೆ ಅಂತ ಮಾತ್ರ ನಿನಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಏನ್ ಹೇಳ್ತಿದ್ದೀರಾ? ಅಪ್ಪ ಅಪ್ಸೆಟ್ ಆಗಿದ್ದಾರಾ? ಹೌದು. ಯಾವ ಕಾರಣಕ್ಕೆ? ನೀನಿನ್ನೂ ಮದುವೆ ಆಗಿಲ್ಲ ಅನ್ನೋಕೊರ್ಗೂ ಅವ್ರನ್ನ ಪ್ರತಿದಿನ ಕಾಡ್ತಾ ಇದೆ. ಆದ್ರೆ ಪಾಪ ಅವರು ಬಾಯ್ ಬಿಟ್ಟು ಯಾರಿಗೂ ಹೇಳ್ತಾ ಇಲ್ಲ ಅಷ್ಟೆ. ಎಸ್ಪೆಷಲಿ ನೀನು ಬೇಜಾರಾಗ್ತೀಯ ಅನ್ನೋ ಕಾರಣಕ್ಕೆ ಮಾವ ಈ ವಿಚಾರಣ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಅವ್ರ ನಗು ಮುಖನ ನೋಡೋಳಿಗೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಿನ್ಗೆ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ವಾ? ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬೇಡಿ. ನಾನ್ ಮದ್ವೆ ಆಗದೆ ಇರೋದಕ್ಕೆ ಕಾರಣನೇ ನೀವು. ನನ್ನ ಪ್ರೀತಿನ ದೂರ ಮಾಡಿದ್ದು ಅಲ್ದೆ ಇವಾಗ ಅಪ್ಪ ನೊಂದ್ಕೊಳ್ತಿದ್ದಾರೆ ಅಂತ ನೆಪ ಹೇಳ್ಕೊಂಡು ಜಗಳ ಮಾಡಕ್ ಬಂದಿದ್ದೀರಾ? ನಿನ್ನ ಜೊತೆ ಜಗಳ ಆಡೋ ಕರ್ಮ ನನಗೆ ಬಂದಿಲ್ಲ. ಮದುವೆ ಆಗಕ್ಕೆ ನಿನಗೆ ಏನ್ ಪ್ರಾಬ್ಲಮ್ ಅಂತ ಕೇಳಕ್ ಬಂದಿದ್ದೀನಿ. ನಾನ್ ಯಾಕೆ ಮದ್ವೆ ಆಗಿಲ್ಲ ಅನ್ನೋದು ನಿಮಗ್ ಗೊತ್ತಿಲ್ವಾ? ನಾನ್ ಮದ್ವೆ ಆಗದೆ ಇರೋದಕ್ಕೆ ಕಾರಣನೇ ನೀವಾಗಿದ್ರು ಮತ್ತೆ ಅದ್ಯಾವ ಮುಖ ಇಟ್ಕೊಂಡು ಮದ್ವೆ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅರ್ಚನಾ, ಯಾಕಮ್ಮ ಸೌಂದರ್ಯ ಮೇಲೆ ಹಾಕಿ ಕೂಗಾಡ್ತಾ ಇದೆಯಾ? ಏನಾಯ್ತು? ಕೂಗಾಡ್ತಿಲ್ಲ ಅಪ್ಪ, ಪ್ರಶ್ನೆ ಮಾಡ್ತಿದ್ದೀನಿ. ನನ್ನ ಪ್ರೀತಿನ ದೂರ ಮಾಡಿದವ್ರಿಗೆ ನನ್ನ ಮದ್ವೆ ಬಗ್ಗೆ ಪ್ರಶ್ನೆ ಮಾಡೋ ಯಾವ ಅಧಿಕಾರನೂ ಇಲ್ಲ ಅಂತ ಎಚ್ಚರಿಸ್ತಾ ಇದ್ದೀನಿ. ಸೌಂದರ್ಯ, ನೀನು ಆರಾಮಾಗಿರಮ್ಮ. ಅವಳ ಹತ್ರ ನಾನು ಮಾತಾಡ್ತೀನಿ. ಅಪ್ಪ, ನನ್ನ ಹತ್ರ ಮಾತಾಡೋಕ್ಕೂ ಮೊದಲು ನನಗೆ ಕ್ಲಾರಿಟಿ ಬೇಕು. ಏನಮ್ಮ? ನಾನ್ ಮದ್ವೆ ಆಗಿಲ್ಲ ಅಂತ ನೀವು ಕೊರಗ್ತಿದ್ದೀರಾ?